ಹಾಗೆಲ್ಲ ಇನ್ನೊಬ್ರು ಸಾಲ ತಗೊಂಡಿರೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡಕ್ಕಾಗಲ್ಲ ಸಂತೋಷ್ ಅವರೇ. ಸರ್, ಅವನು ನನ್ನ ತಮ್ಮ ಏನು ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋದು ಅಣ್ಣನಾಗಿ ನನ್ನ ಕರ್ತವ್ಯ. ಸರ್, ಅವನು ಯಾವತ್ತು ಸಾಲ ತಗೊಂಡ, ಯಾವತ್ತು ವಾಪಸ್ ಕೊಟ್ಟ, ಅಷ್ಟನ್ನು ಮಾತ್ರ ಹೇಳಿ ಸಾಕು. ಫೆಬ್ರವರಿ 18 ಜಾತ್ರೆ ಹಿಂದಿನ ದಿನ. ಅದು ನಾವು ಉತ್ಸವಕ್ಕೆ ಹೋಗಿದ್ವಲ್ಲ, ಉತ್ಸವಕ್ಕೆ ಹೋಗೋದಕ್ಕಿಂತ ಒಂದು ಸ್ವಲ್ಪ ದಿನ ಮುಂಚೆ ದುಡ್ಡು ಕೊಡ್ದೋಯ್ತು. ಅಂದರೆ ನಾನು ಇಟ್ಟಿದ್ದ ದುಡ್ಡನ್ನು ತಂದು ಇವನು ಸಾಲ ತೀರಿಸಿದ್ದಾನೆ, ಇವನೇ ಕದ್ದಿದ್ದಾನೆ ಅನ್ನೋದು ಕನ್ಫರ್ಮ್ ಆಯಿತು. ಸರ್, ಹಾಗಾದರೆ ನೀವು ಮತ್ತೆ ನಮ್ಮ ಮನೆ ಹತ್ರ ಬಂದು ಅವನು ಸಾಲ ಮಾಡಿದ್ದಾನೆ ವಾಪಸ್ ಕೊಡಬೇಕು ಅಂತ ಗಲಾಟೆ ಮಾಡಿದ್ರಲ್ಲ, ಮತ್ತೆ ನಮ್ಮಪ್ಪ ದುಡ್ಡು ಕೊಟ್ರಲ್ಲ, ಅದೆಲ್ಲ ಏನು ಸರ್? ನಿಮ್ಮ ತಮ್ಮನೇ ಹೇಳ್ಕೊಟ್ಟಿದ್ದು. ನೀವು ಬಂದು ಈ ಥರ ಮಾಡಿದ್ರೆ ನಿಮಗೆ ಕಮಿಷನ್ ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೆ ಬಂದು ನಾಟಕ ಮಾಡಿದೆ. ಒಳ್ಳೆ ಕಮಿಷನ್ ಕೊಟ್ಟ. ನಿಮಗೂ ಏನಾದರೂ ಅವಶ್ಯಕತೆ ಇದ್ರೆ ಹೇಳಿ, ಬಂದು ನಾಟಕ ಮಾಡ್ತೀನಿ. ಸಮಯ ಬಂದಾಗ ಹೇಳ್ತೀನಿ ಸರ್.